ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್. ಹರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ನೋಡಿ. ಇದೀಗ ತಾಯಿ ತಂದೆ ಅಂದರೆ ತಾಯಿಯ ಮಡಿಲು ಚೆಂದ, ತಂದೆಯ ಹೆಗಲು ಚೆಂದ. ಇದು ಎಷ್ಟು ಅರ್ಥಗರ್ಭಿತವಾಗಿದೆ ನೋಡಿ. ಇದ್ರ ಬಗ್ಗೆ ಒಂದಷ್ಟು ವಿವರಣೆಗಳಿದೆ, ತಿಳಿಯೋಣ ಬನ್ನಿ ನೋಡೋಣ. ಇದ್ರ ಜೊತೆಗೆ ತಂದೆ ಅನ್ನೋವಂಥ ನಿಷ್ಪಾಪಿ ಹೊರಗಡೆ ದುಡ್ಕೊಂಡು ಒಳಗಡೆ ಸಂಸಾರನೆಲ್ಲ ನೋಡಿಕೊಂಡು ಮಕ್ಕಳನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳೋವಂಥ ಪ್ರಯತ್ನ ಮಾಡ್ತಾನೆ, ಕುಟುಂಬವನ್ನು ರಕ್ಷಣೆ ಮಾಡ್ತಾನೆ. ಅದೇ ರೀತಿ ತಾಯಿ ಮಕ್ಕಳ ಹೊಟ್ಟೆ ಬಟ್ಟೆಗಳನ್ನು ನೋಡಿಕೊಂಡು, ಮಕ್ಕಳಿಗೆ ಏನು ಬೇಕು ಏನು ಕೊಡಬೇಕು ಅದನ್ನು ನೋಡಿಕೊಂಡು ತಾಯಿ ಮಕ್ಕಳಿಗೆ ನೆರಳಾಗಿ ಕಾಪಾಡ್ಕೊಂಡು ಹೋಗ್ತಾಳೆ. ಇದ್ರ ಬಗ್ಗೆ ಒಂದಷ್ಟು ವಿವರಣೆ. ಪೋಷಕರು ಅಮೂಲ್ಯವಾದ ಉಡುಗೊರೆಗಳು. ಅವರು ನಿಮ್ಮ ದುರ್ಬಲ ಕ್ಷಣಗಳಲ್ಲಿ ಕೈ ಹಿಡಿದು ನಿಂತ ಮೂಕ ಯೋಧರು. ನೀವು ಏಕಾಂಗಿಯಾಗಿ ನಡೆಯಲು ಸಾಧ್ಯವಾಗದಿದ್ದಾಗ ನಿಮ್ಮನ್ನು ಎತ್ತಿ ಆಡಿಸಿದ ಹಾಗೂ ನಡೆಯಲು ಅಡಿಯಿಡಲು ನಿಮಗೆ ಭುಜಬಲವಾಗಿ ನಿಂತಹ ಕುರುಗೋಲುಗಳು. ಅವರನ್ನು ಪ್ರೀತಿಸಿ, ಗೌರವಿಸಿ, ಆಳವಾಗಿ ಪ್ರೀತಿಸಿ. ಜೀವನವು ಕ್ಷಣಿಕವಾಗಿದೆ ಮತ್ತು ನಿಮ್ಮನ್ನು ಹೆಚ್ಚು ಪ್ರೀತಿಸಿದವರ ಮೌಲ್ಯವನ್ನು ತಡವಾಗಿ ಅರಿತುಕೊಳ್ಳುವುದಕ್ಕಿಂತ ದೊಡ್ಡ ವಿಷಾದ ಮತ್ತೊಂದಿಲ್ಲ. ಅವಕಾಶ ಇರುವಾಗ ಅವರಿಗೆ ಒಂದಷ್ಟು ಪ್ರೀತಿಯನ್ನು ಹಂಚಿರಿ. ಕೆಲವು ದಿನ ನಾವು ಜಗಳವಾಡುತ್ತೇವೆ, ಕೆಲವು ದಿನ ನಾವು ಅಳುತ್ತೇವೆ. ಆದರೆ ನಿಜವಾಗಲೂ ಮುಖ್ಯವಾದದ್ದು ನಾವು ಯಾವಾಗಲೂ ಒಬ್ಬರಿಗೊಬ್ಬರು ಇರುತ್ತೇವೆ ಎಂಬ ನಂಬಿಕೆ. ಒಂದು, ನಿಮ್ಮ ಹೆತ್ತವರ ಮಾತನ್ನು ಕೇಳಿ, ಏಕೆಂದರೆ ಅವರು ನಿಮ್ಮ ಮುಂದೆ ಈ ಜಗತ್ತಿನಲ್ಲಿ ಬಹಳ ಕಾಲ ಬದುಕಿದ್ದಾರೆ. ನಿಮ್ಮ ಹೆತ್ತವರನ್ನು ನೋಡಿಕೊಳ್ಳಿ, ಏಕೆಂದರೆ ನೀವು ದುರ್ಬಲರು ಮತ್ತು ಅಸಹಾಯಕರಾಗಿದ್ದಾಗ ಅವರು ನಿಮ್ಮನ್ನು ನೋಡಿಕೊಂಡರು. ನಿಮ್ಮ ಹೆತ್ತವರನ್ನು ಗೌರವಿಸಿ, ಏಕೆಂದರೆ ಅವರು ನಿಮಗಾಗಿ ಬಹಳ ತ್ಯಾಗ ಮಾಡಿದ್ದಾರೆ. ನಿಮ್ಮ ಹೆತ್ತವರನ್ನು ಶ್ಲಾಘಿಸಿ, ಏಕೆಂದರೆ ಅವರು ಮತ್ತು ಅವರ ಪ್ರೀತಿ ಬೇಷರತ್ತಾಗಿದೆ. ನಿಮ್ಮ ಹೆತ್ತವರಿಗಾಗಿ ಪ್ರಾರ್ಥಿಸಿ, ಏಕೆಂದರೆ ಅದು ನಿಮ್ಮ ದಾರಿಯನ್ನು ಸುಗಮಗೊಳಿಸುತ್ತದೆ ಮತ್ತು ಅವರ ಆಶೀರ್ವಾದ ಬಲದಿಂದ ಎಲ್ಲವೂ ಸುಗಮವಾಗುತ್ತದೆ. ನಿಮ್ಮ ಹೆತ್ತವರೊಂದಿಗೆ ಪ್ರೀತಿ ವಾತ್ಸಲ್ಯದಿಂದ ಮಾತಾಡಿ, ಏಕೆಂದರೆ ಮಾತುಗಳು ಗುಣಪಡಿಸಬಹುದು ಅಥವಾ ಆಳವಾಗಿ ಗಾಯಗೊಳಿಸಲೂಬಹುದು. ನಿಮ್ಮ ಹೆತ್ತವರೊಂದಿಗೆ ಸಮಯ ಕಳೆಯಿರಿ, ಏಕೆಂದರೆ ಅವರು ನಿಮ್ಮ ಉಪಸ್ಥಿತಿಯನ್ನು ಎಲ್ಲದಕ್ಕೂ ಮಿಗಿಲಾಗಿ ಕಾಣುತ್ತಾರೆ. ನಿಮ್ಮ ಹೆತ್ತವರನ್ನು ರಕ್ಷಿಸಿ, ಏಕೆಂದರೆ ನಿಮಗೆ ಧ್ವನಿ ಇಲ್ಲದೇ ಇದ್ದಂತಹ ಸಂದರ್ಭದಲ್ಲಿ ನಿಮ್ಮನ್ನು ಸಮರ್ಥಿಸಿ ತಪ್ಪು ಸರಿಗಳನ್ನು ತಿಳಿ ಹೇಳಿದ್ದಾರೆ. ನಿಮ್ಮ ಹೆತ್ತವರನ್ನು ಭಾವನಾತ್ಮಕವಾಗಿ ಬೆಂಬಲಿಸಿ, ಏಕೆಂದರೆ ವಯಸ್ಸಾಗಬಹುದು, ಒಂಟಿಯಾಗಬಹುದು. ನಿಮ್ಮ ಹೆತ್ತವರಿಗೆ ಒದಗಿಸಿ, ಏಕೆಂದರೆ ಅವರು ನಿಮಗೆ ಏನೂ ಇಲ್ಲದಂಥ ಸಂದರ್ಭದಲ್ಲಿ ನಿಮಗೆ ಅವರು ಒದಗಿಸಿದ್ದಾರೆ. ನಿಮ್ಮ ಹೆತ್ತವರೊಂದಿಗೆ ತಾಳ್ಮೆಯಿಂದಿರಿ, ಏಕೆಂದರೆ ನೀವು ಕಲಿಯುವ ಸಂದರ್ಭದಲ್ಲಿ ಅವರು ತಾಳ್ಮೆ ಕಳೆದುಕೊಳ್ಳದೆ ನಿಮ್ಮ ಎಲ್ಲ ಕಾಟಗಳನ್ನು ಸಹಿಸಿಕೊಂಡಿದ್ದಾರೆ. ತಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳದೆ ನಿಮ್ಮೊಂದಿಗೆ ಪ್ರೀತಿ ಹಂಚಿದ್ದಾರೆ. ನಿಮ್ಮ ಹೆತ್ತವರನ್ನು ಕ್ಷಮಿಸಿ, ಏಕೆಂದರೆ ಅವರು ಕೇವಲ ಮನುಷ್ಯರು, ಅವರು ಪರಿಪೂರ್ಣರಲ್ಲ. ನಿಮ್ಮ ಹೆತ್ತವರ ಅಗತ್ಯಗಳಿಗೆ ಸಹಾಯ ಮಾಡಿ, ಏಕೆಂದರೆ ವಯಸ್ಸಾದಂತೆ ಶಕ್ತಿ ಮಾಯವಾಗುತ್ತದೆ. ನಿಮ್ಮ ಹೆತ್ತವರು ಜೀವಂತವಾಗಿರುವಾಗಲೇ ಅವರನ್ನು ಆಚರಿಸಿ, ಏಕೆಂದರೆ ನೀವು ಅವರ ಸಮಾಧಿಯ ಮೇಲೆ ಹಾಕುವ ಹೂವುಗಳು ನಿಮ್ಮ ಉಪಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯವಿಲ್ಲ. ನಿಮ್ಮ ಹೆತ್ತವರಿಂದ ಕಲಿಯಿರಿ,
ಏಕೆಂದರೆ ಅವರ ಅನುಭವಗಳು ಜೀವನದ ನಿಜವಾದ ಪಠ್ಯ ಪುಸ್ತಕಗಳಾಗಿವೆ. ನಿಮ್ಮ ಹೆತ್ತವರೊಂದಿಗೆ ಕೃತಜ್ಞರಾಗಿರಿ. ಕೃತಜ್ಞತೆಯು ಏಳಿಗೆಯ ಆಶೀರ್ವಾದಗಳನ್ನು ಅನ್ಲಾಕ್ ಮಾಡುತ್ತದೆ. ಸಾಧ್ಯವಾದಾಗ ಪುರುಸೊತ್ತಿದ್ದಾಗಲೆಲ್ಲ ನಿಮ್ಮ ಹೆತ್ತವರ ಆಸೆಗಳನ್ನು ಪೂರೈಸಿ. ಕಾರಣ ಅವರ ಮನಸ್ಸನ್ನು ಅರ್ಥೈಸಿಕೊಂಡಾಗುತ್ತದೆ, ಹಾಗೆ ಅವರು ಕೂಡ ಸಂತೋಷ ಪಡುತ್ತಾರೆ. ನಿಮ್ಮ ಹೆತ್ತವರೊಂದಿಗೆ ಹೆಮ್ಮೆಯಿಂದ ಮಾತನಾಡಿ, ಏಕೆಂದರೆ ಅವರನ್ನು ಗೌರವಿಸುವುದು ನಿಮ್ಮನ್ನು ಗೌರವಿಸಿದಂತಾಗುತ್ತದೆ. ನಿಮ್ಮ ಹೆತ್ತವರಿಗೆ ಸಹಾನುಭೂತಿ ತೋರಿಸಿ, ಏಕೆಂದರೆ ಅವರು ನೋವು ಮತ್ತು ಚಿಂತೆಯನ್ನು ಸಹ ಅನುಭವಿಸಿರುತ್ತಾರೆ. ನಿಮ್ಮ ಆಚರಣೆ ಮತ್ತು ಇಷ್ಟ ಕಷ್ಟಗಳಲ್ಲಿ ನಿಮ್ಮ ಪೋಷಕರನ್ನು ಸೇರಿಸಿ, ಏಕೆಂದರೆ ಅವರು ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಬಯಸುತ್ತಾರೆ. ನಿಮ್ಮ ಯಶಸ್ಸನ್ನು ನಿಮ್ಮ ಹೆತ್ತವರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಅದು ಅವರಿಗೆ ಹೆಮ್ಮೆ ಮತ್ತು ತೃಪ್ತಿಯನ್ನು ತರುತ್ತದೆ. ನಿಮ್ಮ ಹೆತ್ತವರನ್ನು ಅವರ ಚಿಂತೆಯಿಂದ ಸಾಂತ್ವನಗೊಳಿಸಿ, ಏಕೆಂದರೆ ಅವರು ಯಾವಾಗಲೂ ನಿಮ್ಮ ಬಗ್ಗೆಯೇ ಚಿಂತಿಸುತ್ತಾರೆ. ನಿಮ್ಮ ಕ್ರಿಯೆ ಮತ್ತು ಕಾರ್ಯಚಟುವಟಿಕೆಗಳಲ್ಲಿ ನಿಮ್ಮ ಮೂಲಕ ಹೆಮ್ಮೆ ಪಡುವಂತೆ ಮಾಡಿ, ಏಕೆಂದರೆ ಅವರ ಹೆಸರು ನಿಮ್ಮೊಂದಿಗೆ ಅಂಟಿಕೊಂಡಿರುತ್ತದೆ. ನಿಮ್ಮ ಹೆತ್ತವರನ್ನು ಪ್ರಾರ್ಥನೆಯಲ್ಲಿ ನೆನಪಿಸಿಕೊಳ್ಳಿ. ಅವರಿದ್ದರೂ ಇಲ್ಲದಿದ್ದರೂ ಈ ಕಾರ್ಯವನ್ನು ಮಾಡಿ. ನಿಮ್ಮ ಹೆತ್ತವರೊಂದಿಗೆ ಎಂದಿಗೂ ಕೂಗಾಡಬೇಡಿ, ಏಕೆಂದರೆ ಪರಿಸ್ಥಿತಿ ಏನೇ ಇರಲಿ ಗೌರವ ಉಳಿಯಬೇಕು. ನಿಮ್ಮ ಹೆತ್ತವರ ಗೌರವಗಳನ್ನು ಮರ್ಯಾದೆಗಳನ್ನು ಉಳಿಸುವ ಜವಾಬ್ದಾರಿ ನಿಮ್ಮದಾಗಿರುತ್ತದೆ. ನಿಮ್ಮ ಹೆತ್ತವರ ತ್ಯಾಗವನ್ನು ಬಹಿರಂಗವಾಗಿ ಒಪ್ಪಿಕೊಳ್ಳಿ, ಏಕೆಂದರೆ ಅದು ಕಿರಿಯರು ತಮ್ಮ ಮೌಲ್ಯಗಳನ್ನು ಗೌರವಿಸಲು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಪೋಷಕರು ನಿಮಗೆ ಕಲಿಸಿದ ಉತ್ತಮ ಮೌಲ್ಯಗಳನ್ನು ಮುಂದುವರಿಸಿ, ಏಕೆಂದರೆ ಅದು ಅವರ ಪರಂಪರೆಯನ್ನು ಜೀವಂತವಾಗಿರಿಸುತ್ತದೆ. ನಿಮ್ಮ ಹೆತ್ತವರಿಗೆ ವಯಸ್ಸಾದಂತೆ ಅವರ ಹೊರೆಗಳನ್ನು ಕಡಿಮೆ ಮಾಡಿ, ಏಕೆಂದರೆ ಇದರ ಪಾತ್ರಗಳು ಮತ್ತೆ ಹಿಮ್ಮುಖವಾಗಿರುತ್ತವೆ. ನಿಮ್ಮ ಹೆತ್ತವರ ವಿರುದ್ಧ ಜಗತ್ತು ನಿಮ್ಮನ್ನು ತಿರುಗಿಸಲು ಬಿಡಬೇಡಿ, ಏಕೆಂದರೆ ಅವರು ಈ ದುಃಖವನ್ನು ಎಂದಿಗೂ ಭರಿಸಲಾರರು. ನಿಮ್ಮ ಹೆತ್ತವರನ್ನು ಆಳವಾಗಿ ಪ್ರೀತಿಸಿ, ಏಕೆಂದರೆ ಅದೇ ರೀತಿ ಯಾರೂ ನಿಮ್ಮನ್ನು ಆಳವಾಗಿ ಪ್ರೀತಿಸಲು ಸಾಧ್ಯವಿಲ್ಲ. ಈ ಸತ್ಯದ ಹಾದಿಯ ಬೆಳಕಿನಲ್ಲಿ ಮುನ್ನಡೆದಾಗ ನಿಮ್ಮ ಜೀವನದ ಅತ್ಯುತ್ತಮ ಪರಂಪರೆ ಹಾಗೂ ವಂಶಪಾರಂಪರ್ಯವಾಗಿ ಇದೇ ಕಾರ್ಯಚಟುವಟಿಕೆಯಿಂದಿದ್ದರೆ, ಒಂದೆಡೆ ಸಂಸ್ಕೃತಿ, ಮತ್ತೊಂದೆಡೆ ಸಂಬಂಧ, ಮತ್ತೊಂದು ಬಾಂಧವ್ಯ, ಎಲ್ಲವೂ ಉಳಿದಂತಾಗುತ್ತದೆ, ಉಳಿಸಿಕೊಂಡಂತಾಗುತ್ತದೆ. ಇವೆಲ್ಲವೂ ಇದ್ದಾಗ ಮಾತ್ರ ಒಂದು ಸಂಬಂಧವಾಗಲಿ ಅಥವಾ ಮರದ ಬೇರಾಗಲಿ ಚಿಗುರಾಗಲಿ, ಹಾಗೆ ಕಾಂಡಗಳಾಗಲಿ ಕೊಂಬೆಗಳಾಗಲಿ ಎಲ್ಲವೂ ಬಲಿಷ್ಠವಾಗಿ ಒಂದಷ್ಟು ಜನಗಳಿಗೆ ಅಥವಾ ಒಂದಷ್ಟು ಜೀವಿಗಳಿಗೆ ಆಶ್ರಯ ನೀಡಲು ಸಾಧ್ಯ, ಇದರೊಟ್ಟಿಗೆ ನೆರಳು ನೀಡಲು ಸಾಧ್ಯ. ಇಲ್ಲವಾದರೆ ಏನಾದರೇನೋ, ಪಾಪಾಸು ಕಳ್ಳಿ ಎಷ್ಟಿದ್ದರೇನು ಎಂಬಂತೆ ಮನುಷ್ಯ ತನ್ನ ಅಂಧಕಾರವನ್ನು, ತನ್ನ ಹಳ್ಳವನ್ನು ತಾನೇ ತೋಡಿಕೊಂಡಂತಾಗುತ್ತದೆ. ಕಾರಣ, ಹೆತ್ತವರು ತನ್ನ ಮಗುವನ್ನು ಎಷ್ಟು ಜತನದಿಂದ ಜೋಪಾನ ಮಾಡುತ್ತಾರೆಯೋ, ಅಲ್ಲಿಂದ ತಮ್ಮ ಮುಪ್ಪಿನ ದೀರ್ಘಾಯಸ್ಸಿನವರೆಗೂ ಮಕ್ಕಳಿಗಾಗಿಯೇ ತಮ್ಮ ಆಯಸ್ಸನ್ನು ಮುಡುಪಾಗಿಡುತ್ತಾರೋ, ಅಂತಹ ವೃದ್ಧ ತಂದೆ ತಾಯಿಗಳಿಗೆ ಅವರ ಪ್ರೀತಿ ಮತ್ತು ಅವರ ಹೊಸ ಬದುಕನ್ನು ಕಟ್ಟಿಕೊಡಬೇಕಾದದ್ದು ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ. ಸಾಧ್ಯವಾದರೆ ಅವರಿಗೆ ಒಂದಷ್ಟು ಪ್ರೀತಿಯನ್ನು ಉಣಿಸಿ, ಒಂದಷ್ಟು ಪ್ರೀತಿಯಲ್ಲಿ ಪಾಲ್ಗೊಳ್ಳಲು ಬಿಡಿ, ಒಂದಷ್ಟು ನೆಮ್ಮದಿಯ ಬದುಕು ಅವರದ್ದಾಗುವಂತೆ ಬಿಡಿ.
ಇಲ್ಲವಾದಲ್ಲಿ ನಿಮ್ಮಿಂದ ಯಾವುದೇ ನೋವಾಗದಂತೆ ನೀವೇ ದೂರಾಗಿ. ನಿಮ್ಮ ಬದುಕು ನಿಮ್ಮ ಇಷ್ಟ, ಆದರೆ ಅವರ ಬದುಕನ್ನು ನಿರಾಸೆಯ ಕತ್ತಲಲ್ಲಿ ದೂಡುವುದು ನಿಮ್ಮನ್ನು ನೀವೇ ದೂಡಿದಂತೆಯೇ ಸರಿ. ಕಾರಣ ಮುಂದೆ ಭಗವಂತ ಮಾಡಿದ್ದುಣ್ಣು ಮಹಾರಾಯ. ಏನು ಮಾಡ್ತೀವಿ ಅದನ್ನೇ ಮಡಗಿರ್ತಾನೆ ಭಗವಂತ ಅನ್ನೋದು ಇವತ್ತು ಚರಿತ್ರೆಯ ಪುಟದಲ್ಲಿ, ಇತಿಹಾಸದ ಪುಟದಲ್ಲಿ, ಗತವೈಭವದ ಪುಟಗಳಲ್ಲಿ ನಡೆದೋಗಿದೆ, ನಡೀತಾ ಇದೆ, ನೋಡ್ತಾ ಇದ್ದೀವಿ. ಅದೇ ರೀತಿ ಇದು ಕೂಡ, ಇದು ಸತ್ಯ, ನಿತ್ಯ, ಮಿಥ್ಯ. ಇದನ್ನು ಅರಿತು ಬದುಕಿದ್ರೆ ಭಾಳ ಸಾರ್ಥಕ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.